ಶಾಸಕ ಮುನಿರತ್ನಗೆ ರೇಪ್ ಕೇಸ್ ಸಂಕಷ್ಟ ಇವತ್ತು. ಮುನಿರತ್ನ ಎಸ್ಐಟಿ ಕಸ್ಟಡಿ ಅವಧಿ ಅಂತ್ಯ ಆಗುತ್ತೆ. 10 ದಿನಗಳವರೆಗೆ ಕಸ್ಟಡಿಗೆ ಎಸ್ಐಟಿ ಅಧಿಕಾರಿಗಳು ಪಡ್ಕೊಂಡಿದ್ರು. ಇವತ್ತು ಕಸ್ಟಡಿ ಅವಧಿ ಅಂತ್ಯ ಆಗುತ್ತೆ. ಪೊಲೀಸರ ಪ್ರಶ್ನೆಗಳಿಗೆ ಅಸಮರ್ಪಕ ಉತ್ತರವನ್ನ ಮುನಿರತ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳ ವಿಚಾರಣೆಗೆ ಮುನಿರತ್ನ ಸ್ಪಂದಿಸಲಿಲ್ಲ ಅನ್ನುವ ಆರೋಪ ಅವ್ರ ಮೇಲಿದೆ. ಮತ್ತೆ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಪಡೆಯೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. 10 ದಿನ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಕೇಳಿದ್ರು, 10 ದಿನ ಕೊಟ್ಟಿದ್ರು. ಅವರು ಸರಿಯಾಗಿ ಸ್ಪಂದಿಸಲಿಲ್ಲ ತನಿಖಾಧಿಕಾರಿಗಳಿಗೆ, ಎಸ್ಐಟಿ ಅಧಿಕಾರಿಗಳಿಗೆ ಅನ್ನೋ ಕಾರಣದಿಂದ ಮತ್ತೆ ಅವರನ್ನು ಎಸ್ಐಟಿ ಅಧಿಕಾರಿಗಳು ತನಿಖೆ ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಇದೆ. ಇವತ್ತು ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿರುವ ದರ್ಶನ್ ಜಾಮೀನು ಸಿಕ್ಕರೆ ಸಾಕಪ್ಪ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಜಾಮೀನಿಗೋಸ್ಕರ ತುದಿಗಾಲಲ್ಲಿ ದರ್ಶನ್ ನಿಂತಿದ್ದಾರೆ. ದರ್ಶನ್ ಗ್ಯಾಂಗ್ನ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 4ರ ಬೇಲ್ ಭವಿಷ್ಯ ಇವತ್ತು ಗೊತ್ತಾಗಲಿದೆ. ಇಂದು ಡಿ ಗ್ಯಾಂಗ್ ಬೇಲ್ ಭವಿಷ್ಯ, ಮತ್ತೆ ಜೈಲ ಅಥವಾ ಜಾಮೀನ? ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿರೋ ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ರವಿಶಂಕರ್ ಜಾಮೀನಿಗಾಗಿ ಒದ್ದಾಡ್ತಿದ್ದಾರೆ. ಇಂದು ಈ 4ರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು, ಯಾರಿಗೆ ಬೇಲ್ ಸಿಗಲಿದೆ, ಯಾರು ಜೈಲಲ್ಲೇ ಉಳಿತಾರೆ ಅನ್ನೋದು ಗೊತ್ತಾಗಲಿದೆ. ದರ್ಶನ್ ಪರವಾಗಿ ವಕೀಲ ಸಿವಿ ನಾಗೇಶ್ ನಿನ್ನೆ ತಾನೇ ವಾದ ಮಂಡಿಸಿದ್ದಾರೆ. ಇಂದು ಎಸ್ಪಿಪಿ ವಾದ ಮಾಡುವ ಸಾಧ್ಯತೆ ಇದೆ. ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಇಂದೇ ನಡೆಯಲಿದೆ. ಕೊಲೆ ವಿಚಾರದಲ್ಲಿ ಪವಿತ್ರರದ್ದು ಏನೂ ತಪ್ಪಿಲ್ಲ ಎಂದು ಈಗಾಗಲೇ ಟಾಮಿ ಸೆಬಾಸ್ಟಿಯನ್ ವಾದ ಮಂಡಿಸಿದ್ದಾರೆ. ಇಂದು ಲಿಪ್ಸ್ಟಿಕ್ ರಾಣಿಯ ಭವಿಷ್ಯ ಗೊತ್ತಾಗಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ A12 ಆರೋಪಿಯಾಗಿರುವ ಲಕ್ಷ್ಮಣ್ ಜಾಮೀನು ಅರ್ಜಿ ಇಂದೇ ನಿರ್ಧಾರವಾಗಲಿದೆ. ದರ್ಶನ್ ಕಾರು ಚಾಲಕ, ಕೊಲೆ ಮಾಡುವಾಗ ಸ್ಥಳದಲ್ಲಿ ಇದ್ದು ಹಲ್ಲೆ ಮಾಡಿದ್ದ, ಮೃತದೇಹವನ್ನ ಎಸೆಯಲು ಬೇಕಾದ ವ್ಯವಸ್ಥೆ ಮಾಡಿದ್ದ ಆರೋಪದಲ್ಲಿ ಲಾಕ್ ಆಗಿದ್ದಾನೆ. ಹೀಗಾಗಿ ಬೇಲ್ ಭವಿಷ್ಯ ಏನಾಗಲಿದೆ ಎಂದು ಕಾತರದಲ್ಲಿದ್ದಾನೆ. A8 ರವಿ ಅಲಿಯಾಸ್ ರವಿಶಂಕರ್ ಜಾಮೀನು ಭವಿಷ್ಯವು ಇಂದೇ ನಿರ್ಧಾರವಾಗಲಿದೆ. ಈ ಹಿಂದೆ ರವಿಶಂಕರ್ ಪರ ವಾದ ಮಂಡಿಸಿದ್ದ ರಂಗನಾಥ್ ರೆಡ್ಡಿ ತಪ್ಪಿತಸ್ಥ ಮನಸ್ಸು ಮತ್ತು ಅಪರಾಧಿಕ ಕೃತ್ಯ ತಾಳೆಯಾಗಬೇಕು. ಇಲ್ಲಿ ಎಲ್ಲಿಯೂ ರವಿಶಂಕರ್ ಇತರ ಆರೋಪಿಗಳ ಜೊತೆ ಭೇಟಿಯಾಗಿಲ್ಲ, ಮಾತುಕತೆ ಮಾಡಿಲ್ಲ ಎಂದು ವಾದ ಮಾಡಿದ್ರು. ಹೀಗಾಗಿ ಇಷ್ಟು ಜನರ ಜಾಮೀನು ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ನಡೆದಿತ್ತು. ಹಿರಿಯ ವಕೀಲ ಸಿವಿ ನಾಗೇಶ್ ಅಬ್ಬರಕ್ಕೆ ತನಿಖಾಧಿಕಾರಿಗಳು ಕಕ್ಕಾಬಿಕ್ಕಿಯಾಗಿದ್ದಾರೆ. ಹಾಗಿದ್ರೆ ಸಿವಿ ನಾಗೇಶ್ ವಾದ ನಿನ್ನೆ ಹೇಗಿತ್ತು ಗೊತ್ತಾ? ಈ ವರದಿ ನೋಡಿ. ಕೊಲೆ ಕೇಸಲ್ಲಿ ದರ್ಶನ್ ಜಾಮೀನು ಫಿಕ್ಸ್. ಕಟಕಟೆಯಲ್ಲಿ ವಕೀಲ ಸಿವಿ ನಾಗೇಶ್ ಆರ್ಭಟ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ನಿನ್ನೆ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ದರ್ಶನ್ ಪರ ಸಿವಿ ನಾಗೇಶ್ ವಾದ ಮಾಡಿದ್ದಾರೆ. ಕೋರ್ಟ್ನಲ್ಲಿ ದರ್ಶನ್ ಪರ ವಾದ ಮಾಡಿದ ಹಿರಿಯ ವಕೀಲ ನಾಗೇಶ್ ತನಿಖಾಧಿಕಾರಿಗಳಿಗೆ ನೀರಿಳಿಸಿದ್ದಾರೆ. ಚಾರ್ಜ್ ಶೀಟ್ನ ಪ್ರತಿ ಪಾಯಿಂಟ್ಗೂ ಪಾಯಿಂಟ್ ರೈಸ್ ಮಾಡಿ ತನಿಖಾಧಿಕಾರಿಗಳನ್ನ ಕಕ್ಕಾಬಿಕ್ಕಿ ಮಾಡಿದ್ದಾರೆ. ಈ ಮಧ್ಯೆ ವಕೀಲ ಸಿವಿ ನಾಗೇಶ್ ವಾದವನ್ನ ಇಂದು ಮಧ್ಯಾಹ್ನ 12:30ಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿದೆ. ದರ್ಶನ್ ನೋಡೋಕೆ ಮಾತ್ರ ಟಫ್, ಒಳಗಡೆ ತುಂಬಾ ಸಾಫ್ಟ್, ಹೃದಯವಂತ ಅಂತ ಹೇಳಿದ್ದು ಸಿವಿ ನಾಗೇಶ್. ಆದರೆ ತಾನು ಬೆಳೆಯುತ್ತಲೇ ಇತರರನ್ನೂ ಬೆಳೆಸಬೇಕೆಂಬ ಇರಾದೆ ಇದೆ. ದರ್ಶನ್ ಅವರ ಪಾತ್ರ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಎಷ್ಟಿದೆ ಎಂಬ ಪ್ರಶ್ನೆಗೆ ಉತ್ತರ ಸದ್ಯದಲ್ಲಿಯೇ ಸಿಗಬೇಕಾಗಿದ್ರು ಇದು ಕ್ಲಾಸಿಕ್ ತನಿಖೆ ಅಲ್ಲ, ಇದು ಕ್ಲಾಸಿಕ್ ವೈಫಲ್ಯ ಅಂತ
ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡನೆ ಮಾಡಿದ್ದಾರೆ. ಹಾಗಿದ್ರೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಹೇಗಿತ್ತು ಗೊತ್ತಾ? ನಟ ದರ್ಶನ್ ವಿರುದ್ಧದ ಎಲ್ಲ ದಾಖಲೆಗಳು ಸುಳ್ಳು, ಎಲ್ಲ ರಿಕವರಿ ಸಾಕ್ಷಿಗಳನ್ನ ಪ್ಲಾಂಟ್ ಮಾಡಲಾಗಿದೆ. ಅರೆಸ್ಟ್ ಆದ ದಿನದಿಂದಲೇ ಸುಳ್ಳು ದಾಖಲೆ ಸೃಷ್ಟಿಯಾಗಿದೆ. ಶೆಡ್ನಲ್ಲಿ ಸಿಕ್ಕಿರುವ ಮರದ ತುಂಡು, ಕಟ್ಟಿಗೆಗಳು ಸುಳ್ಳು, ನೈಲಾನ್ ಹಗ್ಗ, ಎಲ್ಲ ಸಾಕ್ಷಿಗಳು ಸುಳ್ಳು ಸುಳ್ಳು. 2 ಅಡಿ ಉದ್ದದ ಲಾಠಿ ಸುಳ್ಳು, ರಕ್ತದಿಂದ ಕೂಡಿದ ಲಾಠಿ ಸುಳ್ಳು. ದರ್ಶನ್ರನ್ನ ಘಟನಾ ಸ್ಥಳಕ್ಕೆ ಕರೆದುಕೊಂಡು ಹೋಗಿಲ್ಲ. ಖಾಲಿ ಬಾಟಲಿ ತೋರಿಸಿ ಸ್ಟೋನಿ ಬ್ರೂಕ್ ಲೇಬಲ್ ಹಾಕಿದ್ದಾರೆ. ಚಪ್ಪಲಿ ಅಂತ ಹೇಳಿ ಶೂ ರಿಕವರಿ ಮಾಡಿದ್ದಾರೆ. ರಕ್ತದ ಕಲೆ ಇರುವ ಶೂಗಳನ್ನ ವಶಪಡಿಸಿಕೊಂಡಿದ್ದಾರೆ. ಆದರೆ ಶೂಗಳನ್ನ ಜೂನ್ 14ರಂದು ರಿಕವರಿ ಮಾಡಿದ್ದಾರೆ. ಸೋಪ್ ಹಾಕಿ ತೊಳೆದ ಶೂ ಮೇಲೆ ರಕ್ತದ ಕಲೆ ಹೇಗ್ ಬಂತು ಅಂತ ತನಿಖಾಧಿಕಾರಿಗಳ ತನಿಖೆಯನ್ನೇ ಪ್ರಶ್ನೆ ಮಾಡಿದ್ದಾರೆ. ಪ್ರತಿವಾದಿ ನಾಗೇಶ್ ಪ್ರಶ್ನೆಗೆ ಉತ್ತರಿಸ್ತಾರ ಎಸ್ಪಿಪಿ. ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೀನಿಯರ್ ಕೌನ್ಸಿಲ್ ಸಿ ವಿ ನಾಗೇಶ್ ಸರ್ ನಮಗೆ ದೋಷಾರೋಪಣ ಪಟ್ಟಿಯಲ್ಲಿ ನಮ್ಮ ಪರವಾಗಿ ಅಂದರೆ ದರ್ಶನ್ ಅವ್ರ ಪರವಾಗಿ ಬೇಲ್ ತಗೊಳ್ಳೋಕ್ಕೆ ಯಾವ್ಯಾವ ಅಂಶಗಳಿದ್ದಾವೆ ಅನ್ನೋದನ್ನ ಇವತ್ತು ನ್ಯಾಯಾಲಯಕ್ಕೆ ಎದ್ದು ತೋರಿಸ್ಕೊಟ್ಟಿದ್ದೀವಿ. ಆಮೇಲೆ ದೋಷಾರೋಪಣ ಪಟ್ಟಿಯಲ್ಲಿ ತನಿಖಾಧಿಕಾರಿಗಳು ಏನೇನು ಲೋಪದೋಷಗಳು ಮಾಡಿದ್ದಾರೆ ಅಂದರೆ ಈ ಘಟನೆ ನಡೆದಂಥ ದಿನದಿಂದ ಮತ್ತು ಇವ್ರನ್ನ ಅರೆಸ್ಟ್ ಮಾಡುವಂಥ ಮತ್ತು ಚಾರ್ಜ್ ಶೀಟ್ ಸಲ್ಲಿಸುವವರೆಗೂ ಸಹ ಏನೇನು ಲೋಪದೋಷಗಳಿದನ್ನು ನಾವು ಇವತ್ತು ನ್ಯಾಯಾಲಯಕ್ಕೆ ತೋರಿಸ್ಕೊಟ್ಟಿದ್ದೀವಿ. ಅದ್ರ ಮುಂದುವರಿದ ಭಾಗವಾಗಿ ಅಂದರೆ ಇನ್ನೇನೇನು ನಮಗೆ ಜಾಮೀನು ಸಿಗಬೇಕು ಅನ್ನೋದ್ರ ಪರವಾಗಿ ಅಂದರೆ ನಮ್ಮ ಜಾಮೀನು ಸಿಗುವಂಥ ಒಳ್ಳೆ ಅಂಶಗಳು, ಪಾಸಿಟಿವ್ ಅಂಶಗಳು, ಅದನ್ನು ನಾವು ಮುಂದೆ ನ್ಯಾಯಾಲಯದಲ್ಲಿ ನಾಳೆ ವಿಚಾರಣೆಗೆ ಮುಂದೂಡಿರೋದನ್ನ ನಾಳೆಗೆ ಅದನ್ನು ಮುಂದುವರಿಸೋರಿದ್ದೇವೆ. ಏನು ದರ್ಶನ್ ಪರ ವಕೀಲ ಸಿವಿ ನಾಗೇಶ್ರ ಪ್ರತಿ ಪ್ರಶ್ನೆಗೆ ಇಂದು ಎಸ್ಪಿಪಿ ಪ್ರಸನ್ನ ಕುಮಾರ್ ಉತ್ತರ ನೀಡ್ತಾರ. ಚಾರ್ಜ್ ಶೀಟ್ ನಲ್ಲಿರುವುದು ಲೋಪ ಅಲ್ಲ ಎಂಬುದನ್ನ ಉತ್ತರಿಸ್ತಾರೆ ಎಂಬುದನ್ನ ಇಂದು ಕೋರ್ಟ್ನಲ್ಲಿ ವಿಚಾರಣೆಯಲ್ಲಷ್ಟೇ ನೋಡಬೇಕಾಗಿದೆ. ಒಟ್ಟಾರೆ ಇಂದು ಮಧ್ಯಾಹ್ನ 12:30ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದ್ದು ಇಂದು ಸಹ ಕೋರ್ಟ್ನಲ್ಲಿ ಸಿವಿ ನಾಗೇಶ್, ಎಸ್ಪಿಪಿ ಪ್ರಸನ್ನ ಕುಮಾರ್ ಮುಖಾಮುಖಿಯಾಗಲಿದ್ದು ಇಬ್ಬರ ವಾದ ಪ್ರತಿವಾದ ಹೇಗಿರಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ನಾಗರಾಜು, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಜೈಲಿಂದ ಹೇಗಾದ್ರೂ ಹೊರಬರಲು ದರ್ಶನ್ ಇನ್ನಿಲ್ಲದ ಪ್ಲಾನ್ ಮಾಡ್ತಿದ್ದಾನಂತೆ. ಬೆನ್ನು ನೋವು ಅಂತಿರೋ ದಾಸ ಟ್ರೀಟ್ಮೆಂಟ್ ಪಡೆಯಲು ಹಿಂದೇಟು ಹಾಕ್ತಿದ್ದಾನಂತೆ. ಯಾಕೆ ಗೊತ್ತಾ? ಸ್ಟೋರಿ ನೋಡಿ. ಜೈಲಲ್ಲಿ ದರ್ಶನ್ಗೆ ಹೆಚ್ಚಿದ ಬೆನ್ನು ನೋವು. ಟ್ರೀಟ್ಮೆಂಟ್ ಪಡೆಯಲು ದಾಸ ಹಿಂದೇಟು. ದರ್ಶನ್ ಕ್ವಾಟ್ಲೆಗಳು ಒಂದೆರಡಲ್ಲ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲೆ ಒಂದಿಲ್ಲೊಂದು ತಲೆನೋವನ್ನ ಜೈಲು ಸಿಬ್ಬಂದಿಗೆ ನೀಡ್ತಾ ಇದ್ದಾನಂತೆ. ಚೇರು ದಿಂಬು ಬೇಕು ಅಂತ ಪಟ್ ಹಿಡಿದಿದ್ದಾಯ್ತು. ಈಗ ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ ಟ್ರೀಟ್ಮೆಂಟ್ ಪಡೆಯದೇ ಇರೋದು ಜೈಲು ಅಧಿಕಾರಿಗಳಿಗೆ ಮತ್ತೊಂದು ತಲೆನೋವಾಗಿದೆ. ಹೌದು, ಬೆನ್ನು ನೋವು ಅಂತ ಒದ್ದಾಡ್ತಾ ಇರುವ ದರ್ಶನ್ ಚಿಕಿತ್ಸೆ ಪಡೆಯದೆ ಪೇನ್ ಕಿಲ್ಲರ್ ಮಾತ್ರೆ ಮೊರೆ ಹೋಗಿದ್ದಾನೆ. ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಎಷ್ಟೇ ಹೇಳಿದ್ರೂ ದಾಸ ಮಾತ್ರ ಯಾರ ಮಾತಿಗೂ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ದಾಸನ ನಡೆಯಿಂದ ಜೈಲು ಅಧಿಕಾರಿಗಳಿಗೆ ಕಿರಿಕಿರಿಯಾಗ್ತಾ ಇದೆ. ಚಿಕಿತ್ಸೆ ಪಡೆಯದ ದರ್ಶನ್ ಪ್ಲಾನ್ ಏನು? ಸ್ಕ್ಯಾನಿಂಗ್ ಮಾಡಿಸೋಕ್ಕೂ ನಿರಾಕರಿಸ್ತಾ ಇರುವ ದರ್ಶನ್ ಹಠಕ್ಕೆ ಜೈಲು ಅಧಿಕಾರಿಗಳು ರೋಸಿ ಹೋಗಿದ್ದಾರೆ. ಇಲ್ಲೇ ಟ್ರೀಟ್ಮೆಂಟ್ ಪಡೆದ್ರೆ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಬೇಕು, ಹೆಚ್ಚಿನ ಸಮಸ್ಯೆ ಆದರೆ ಬೆಂಗಳೂರಿಗೆ ತೆರಳಬಹುದು ಅಂತ ಟ್ರೀಟ್ಮೆಂಟ್ ಪಡೆಯೋದಕ್ಕೆ ನಿರಾಕರಿಸ್ತಾ ಇದ್ದಾನ ಅನ್ನೋ ಸಂಶಯ ಎದುರಾಗಿದೆ. ಹೆಚ್ಚಿನ ಸಮಸ್ಯೆ ಆದರೆ ಕೋರ್ಟ್ ಅನುಮತಿ ಸಿಗುತ್ತೆ ಅಂತ ಹುಚ್ಚುತನದಲ್ಲಿದ್ದಾನೆ ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಾಮೀನಿಗಾಗಿ ದಿನ ದುಡ್ತಾ ಇರುವ ದರ್ಶನ್ಗೆ ಊಟ ನಿದ್ದೆ ಇಲ್ಲದಂತಾಗಿದೆ. ಬೇಲ್ ಸಿಕ್ಕೇ ಸಿಗುತ್ತೆ ಅಂತ ಕಾಯ್ತಿದ್ದ ದಾಸನಿಗೆ ಕೋರ್ಟ್ ಮತ್ತೆ ಶಾಕ್ ನೀಡಿದೆ. ಈ ಮಧ್ಯೆ ಊಟ ಬಿಟ್ಟು ಕಾಟೇರ ಕಂಗಾಲಾಗಿದ್ದನಂತೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ ವಿಲವಿಲ. ಇಂದು ಗೊತ್ತಾಗುತ್ತೆ ಬೇಲ್ ಭವಿಷ್ಯ. ಇತ್ತ ಜಾಮೀನ್ ಸಿಕ್ತಿಲ್ಲ, ಅತ್ತ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ನಿದ್ದೆ ಬರ್ತಿಲ್ಲ. ಏನಾಗುತ್ತೋ ಏನೋ ಅಂತ ಕಾಟೇರ ವಿಲವಿಲ. ಬೇಲ್ಗಾಗಿ ಕಾಯ್ತಿರೋ ದರ್ಶನ್ ಒದ್ದಾಡ್ತಿದ್ದಾನೆ.
ಈ ಮಧ್ಯೆ ಬೇಲ್ ಅರ್ಜಿ ಮತ್ತೆ ಮುಂದೂಡಿಕೆ ಆಗಿದ್ದಕ್ಕೆ ಅಯ್ಯೋ ದೇವ್ರೆ ಅಂತ ಕಂಗಾಲಾಗಿದ್ದಾನೆ. ತೀವ್ರ ಬೆನ್ನು ನೋವು ಹಾಗೂ ಜಾಮೀನು ಅರ್ಜಿ ವಿಚಾರಣೆ ಟೆನ್ಷನ್ಗೆ ಕರಿಯ ಹೈರಾಣಾಗಿದ್ದಾನೆ. ನಿನ್ನೆ ಬೇಲ್ ವಿಚಾರವಾಗಿ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಸೂಪರ್ ಆಗಿ ವಾದ ಮಂಡಿಸಿದ್ದಾರೆ. ನಾಗೇಶ್ ಅವರ ವಾದ ಆಲಿಸಿದ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ಇಂದಿಗೆ ಮುಂದೂಡಿದ್ದು ದಾಸನಿಗೆ ಮತ್ತೆ ನಿರಾಸೆಯಾಗಿದೆ. ಟೆನ್ಷನ್ ನಲ್ಲಿದ್ದ ದರ್ಶನ್ ನಿನ್ನೆ ಒಂದೇ ಒಂದು ಊಟ ಮಾಡಿದ್ದಾನೆ ಎನ್ನಲಾಗಿದೆ. ಅನಾರೋಗ್ಯದ ಬಗ್ಗೆ ಕೋರ್ಟ್ಗೆ ತಿಳಿಸಲು ಮನವಿ. ನಿನ್ನೆ ಸಂಜೆ ವಕೀಲರ ಜೊತೆ ಫೋನ್ನಲ್ಲಿ ಮಾತನಾಡಿ ಜಾಮೀನು ವಿಚಾರವಾಗಿ ದರ್ಶನ್ ಮಾಹಿತಿಯನ್ನ ಪಡೆದಿದ್ದಾರೆ ಎನ್ನಲಾಗಿದೆ. ಈ ವೇಳೆ ತಮ್ಮ ಅನಾರೋಗ್ಯದ ಬಗ್ಗೆ ನ್ಯಾಯಾಧೀಶರ ಗಮನಕ್ಕೆ ತರುವಂತೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ನ್ಯಾಯಾಧೀಶರ ಮುಂದೆ ಮನವಿ ಮಾಡುವಂತೆ ವಕೀಲರಿಗೆ ದರ್ಶನ್ ಮನವಿ ಮಾಡಿದ್ದಾರೆ. ಜಾಮೀನು ಅರ್ಜಿ ವಿಚಾರವೇ ಬೇರೆ. ಅನಾರೋಗ್ಯದ ಬಗ್ಗೆ ಈ ಸಮಯದಲ್ಲಿ ಹೇಳೋಕ್ಕಾಗಲ್ಲ. ಒಂದೆರಡು ದಿನ ನೋಡಿ ಸಮಸ್ಯೆ ಕಡಿಮೆ ಆಗದಿದ್ರೆ ಅರ್ಜಿ ಹಾಕೋಣ ಅಂತ ದರ್ಶನ್ಗೆ ವಕೀಲರು ಸಲಹೆ ಕೊಟ್ಟಿದ್ದಾರೆ. ಇವೆಲ್ಲವನ್ನ ನೋಡಿ ದಾಸನಿಗೆ ಟೆನ್ಷನ್ ಶುರುವಾಗಿದೆ. ಇಂದಿನ ಬೇಲ್ ಅರ್ಜಿ ವಿಚಾರಣೆ ಹೇಗಿರಲಿದೆ, ಬೇಲ್ ಸಿಗುತ್ತಾ ಇಲ್ವಾ ಅಂತ ಆತಂಕದಲ್ಲಿ ದರ್ಶನ್ ಇದ್ದಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.